ತೊಗೊಂಡು ಮನೆ ರೂಲ್ಸ್ ತೊಗೊಂಡು ಮೆಜಾರಿಟಿ ಆಧಾರದ ಮೇಲೆ ಚೇಂಜ್ ಮಾಡಿ ಇಬ್ಬರು ಗೌರ್ಮೆಂಟ್ ಪರ ಒಬ್ಬರು ಅಪೋಸಿಷನ್ ಪರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೀವು ನಿಮ್ಮ ಪರ ಪ್ಯಾರಲಾಗಿ ಇರುತ್ತಿರುವಂಥ ಸಮಾನವಾಗಿ ಎಲ್ಲ ನೋಡುವಂಥ ಇಲೆಕ್ಷನ್ ಕಮಿಷನರ್ ಬರಲಿ ಅಂದ್ರೆ ಹೆಂಗೆ ಬರೋಕ್ಕೆ ಸಾಧ್ಯದ? ಆಯ್ಕೆ ಮಾಡಿದವ್ರು ಯಾರಿದ್ದಾರೆ, ಯಾರವ್ರು 3 ಸ್ಥಾನ ಕೊಟ್ಟಿದ್ದಾರೆ, ಅವ್ರ ಪರ ಇರ್ತಾರೆ ಅವರು. ಅದಕ್ಕಾಗಿ ಹೇಳುತ್ತಿರುವಂಥದ್ದು ಏನಪ್ಪ ಅಂದರೆ ಸ್ಪಷ್ಟವಾಗಿ ಬ್ಯಾಲೆಟ್ ಪೇಪರ್ ಪರ್ಯಾಯ ಅಲ್ಲ. ಅದಕ್ಕೆ ಇನ್ನಷ್ಟು ಚಿಂತನೆ ಮಾಡಿ ಮತದಾರ ಪಟ್ಟಿ ಆಗಲೇಬೇಕು, ಅದು ಯಾರು ಕೇಳಿದ್ರೆ ಕೊಡಲೇಬೇಕು. ಜೊತೆಗೆ ಇಲೆಕ್ಷನ್ ಸಂದರ್ಭದಲ್ಲಿ ಏನು ನಡೀತಿರ್ತದೆ ಅದಕ್ಕೆ ಯಾರು ಕೇಳಿದ್ರಪ್ಪ ಅಂದ್ರೆ ಕೋರ್ಟ್ಗೆ ಆಗಲಿ ಎಲ್ಲಿ ಪ್ರೊಡ್ಯೂಸ್ ಮಾಡಲೇಬೇಕು. ಡಿಸ್ಟ್ರಾಯ್ ಮಾಡೋಕ್ಕೆ ಇವ್ರು ಯಾರು ಇಲೆಕ್ಷನ್ ಕಮಿಷನರ್ ಹೂ ಈಸಿ ಅಧಿಕಾರ ಕೊಟ್ಟಿವಿ ಅವ್ರಿಗೆ. ಅದು ತೋರಿಸ್ಬರ್ತಿಲ್ಲದ. ಯಾಕೆ ಒಬ್ಬ ಅನ್ಯಾಯ ಆಗ್ಯದಪ್ಪ, ಒಬ್ಬಗೆ ಯಾವ ಅಲ್ಲಿ ಆಯ್ಕೆ ಆದಂಥ ಅವಾಗ ಅನ್ಯಾಯ ಆಗ್ಯದ ಅಥವಾ ಸೋತವಾಗ ಅನ್ಯಾಯ ಆಗ್ಯದ ಅಂತ ಅನಿಸಿದಾಗ ಅವ್ರು ತಂದು ಕೇಳಬೇಕಾಗ್ತದೆ. ಅದು ಪರಿಚಯ ಮಾಡ್ಬೇಕಲ್ಲ, ಹೆಂಗೆ ಓಟ್ ಬಂದವ, ಏನು ಯಾರು ಹಾಕಿದ್ರು ಎಂತ ಹಾಕಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗಬೇಕಾಗಿದ್ರೆ ಅದ್ರ ಜೊತೆಗೆ EVM ಜೊತೆಗೆ VVPAT ಕೊಡಿಸಿದರೆ ಅವ್ರು ಯಾರಿಗೆ ಹಾಕಿದ್ರು ಮತ್ತು ಎಲ್ಲಿ ಹೋದು ಸ್ಪಷ್ಟ ಆಗ್ತದೆ. ಈ ದಿಶೆಯಲ್ಲಿ ಚಿಂತನೆ ಆಗಬೇಕು. ಸಿದ್ದರಾಮಯ್ಯನೂ ಪ್ರಯತ್ನ ಮಾಡಿದ್ದಾರೆ, ಬ್ಯಾಲೆಟ್ ಪೇಪರ್ ತರುವಂಥ ಹುಚ್ಚು ಸಾಹಸ ಮಾಡಿದ್ದಾರೆ. ಅದು ಹುಚ್ಚು ಸಾಹಸನ ಅವ್ರು. ಯಾಕಂದ್ರೆ ಇಡೀ ದೇಶದ 100 ಕೋಟಿ 55 ಜನ ಇನ್ನೂ ಹೆಚ್ಚಾಗ್ತಾರೆ. ಯಾಕಪ್ಪ ಅಂತಂದ್ರೆ ಇನ್ನೂ ನಮ್ಮದು ಆಗಿಲ್ಲ, ಜನಸಂಖ್ಯೆದ್ದು ಕೌಂಟಿಂಗ್ ಸರ್ವೆ ಆಗಿಲ್ಲ. ಜಾತಿ ಸರ್ವೆ ಇಲ್ಲಿ ಮಾಡೋರಿದ್ದಾರೆ 2027 ಇನ್ನೂ ಆಗ್ತಾ ಇಲ್ಲ. 2011 ಆಗ್ಯದ. ಅದ್ರ ಮೇಲೆ ಹೋಗ್ತಾ ಇದ್ದೀವಿ. ಅದ್ರ ಮೇಲೆ ನಾವು ಹೇಳ್ತಾ ಇದ್ದೀವಿ 145 ಕೋಟಿ 50 ಕೋಟಿ ಅಂತೀವಿ. ಅದ್ರ ವಾಸ್ತವ